ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಾತ್ವಿಕಿಯು ಭೂರಿ ಎಂಬ ರಾಜನನ್ನು ಕೊಂದುದು, ಅಶ್ವತ್ಥಾಮನಿಂದ ಘಟೋತ್ಕಚನ ಪರಾಜಯವು, ಭೀಮನು ದುರ್ಯೋಧನನನ್ನು ಸೋಲಿಸಿದುದು ಎಂಬ 167ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ವೇಗದಿಂದ ಬರುವ ಆನೆಯನ್ನು ತಡೆಯುವಂತೆ ಭೂರಿ ಎಂಬ ರಾಜನು ಸಾತ್ವಿಕೆಯನ್ನು ಎದುರಿಸಿ ತಡೆದನಷ್ಟೇ. ಇದರಿಂದ ಸಾತ್ವಿಕೆಯು ಕುಪಿತನಾಗಿ 5 ಬಾಣಗಳನ್ನು ಆ ಭೂರಿಯ ಎದೆಗೆ ನಾಟಿದನು. ಇದರಿಂದ ಭೂರಿಯ ಎದೆಯಲ್ಲಿ ದೊಡ್ಡ ಗಾಯವಾಗಿ ರಕ್ತವು ಸುರಿಯಿತು. ಆದರೂ ಲಕ್ಷ್ಯ ಮಾಡದೆ ಕೌರವ ರಾಜನಾದ ಆ ಭೂರಿಯು 10 ಬಾಣಗಳನ್ನು ಸಾತ್ವಿಕೆಯ ಎದೆಗೆ ಗುರಿಯಿಟ್ಟು ಹೊಡೆದನು. ಇಬ್ಬರು ಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳವರಾಗಿ ಬಾಣಗಳಿಂದ ಹೊಡೆದಾಡುತ್ತಿದ್ದರು. ಅವರಿಬ್ಬರ ಶಸ್ತ್ರ ವರ್ಷವು ಭಯಂಕರವಾಯಿತು. ಕಾಲನಿಗೂ ಅಂತಕನಿಗೂ ಸಮಾನರೆನಿಸಿ ಅವರಿಬ್ಬರು ಒಬ್ಬರನ್ನೊಬ್ಬರು ಬಾಣಗಳಿಂದ ಮರೆಸಿದರು. ಒಂದು ಮುಹೂರ್ತ ಕಾಲದವರೆಗೆ ಅವರಿಬ್ಬರ ಯುದ್ಧವು ಸಮಾನವಾಗಿದ್ದಿತು. ಈ ನಡುವೆ ಸಾತ್ವಿಕೆಯು ಭೂರಿಯ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ, ಎಲ ನಿಲ್ಲು ನಿಲ್ಲೆಂದು ಹೇಳುತ್ತಾ 9 ಬಾಣಗಳನ್ನು ಅವನ ಎದೆಗೆ ಗುರಿಯಿಟ್ಟು ಹೊಡೆದನು. ಅದನ್ನು ಲಕ್ಷ್ಯ ಮಾಡದೆ ಭೂರಿಯು ಹೊಸ ಬಿಲ್ಲನ್ನು ಕೈಗೆತ್ತಿಕೊಂಡು 3 ಬಾಣಗಳನ್ನು ಸಾತ್ವಿಕೆಯ ಮೇಲೆ ಹೊಡೆದನು. ಸಾತ್ವಿಕೆಯ ಬಿಲ್ಲನ್ನು ಕತ್ತರಿಸಿದನು. ಇದನ್ನು ಸಹಿಸಲಾರದೆ ಸಾತ್ವಿಕೆಯು ಮಹಾವೇಗವುಳ್ಳ ಶಕ್ತಿಯೊಂದನ್ನು ಆ ಭೂರಿಯ ಎದೆಗೆ ಗುರಿಯಿಟ್ಟು ಪ್ರಯೋಗಿಸಿದನು. ಆ ಶಕ್ತಿಯ ವೇಗದಿಂದ ಭೂರಿಯು ಮೈಮುರಿದು ಆಕಾಶದಿಂದ ನೆಲಕ್ಕೆ ಬಿದ್ದ ಅಂಗಾರಕ ಗ್ರಹದಂತೆ ರಥದಿಂದ ಕೆಳಕ್ಕೆ ಬಿದ್ದು ಬಿಟ್ಟನು. ಹೀಗೆ ಭೂರಿಯು ಮೃತನಾದುದನ್ನು ಕಂಡು ಅಶ್ವತ್ಥಾಮನು ಸಾತ್ವಿಕಿ ನಿಲ್ಲು ನಿಲ್ಲೆಂದು ವೇಗದಿಂದ ಎದುರಿಸಿ ಬಂದನು. ಮೇಘವು ಮಳೆಯನ್ನು ಕರೆದಂತೆ ಸಾತ್ವಿಕೆಯ ಮೇಲೆ ಎಡಬಿಡದೆ ಬಾಣಗಳನ್ನು ವರ್ಷಿಸಿದನು. ಅಶ್ವತ್ಥಾಮನು ಅತ್ಯಾಕ್ರೋಶದಿಂದ ಸಾತ್ವಿಕೆಯ ರಥಕ್ಕೆ ಎದುರಾಗಿ ಬರುವುದನ್ನು ಕಂಡು ಘಟೋತ್ಕಚನು ದೊಡ್ಡ ಸಿಂಹನಾದವನ್ನು ಮಾಡಿ, ಎಲಾ ಬ್ರಾಹ್ಮಣ ನಿಲ್ಲು, ನೀನು ನನ್ನಿಂದ ಬದುಕಿ ಹೋಗಲಾರೆ. ಸಿಂಹವು ಎಮ್ಮೆಯನ್ನು ಹೇಗೋ ಹಾಗೆ ನಿನ್ನನ್ನು ನಾನು ಈಗ ಕೊಂದು ಬಿಡುವೆನು. ನಿನ್ನ ಯುದ್ಧಾತುರವನ್ನು ಇಂದಿಗೆ ಮುಗಿಸುವೆನು ಎಂದು ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಮುಂದೆ ಬಂದನು. ತೇರಚ್ಚುಗಳಂತೆ ದೊಡ್ಡ ಬಾಣಗಳನ್ನು ಅಶ್ವತ್ಥಾಮನ ಮೇಲೆ ವರ್ಷಿಸಿದನು. ಆದರೆ ಅಶ್ವತ್ಥಾಮನು ನಗುಮುಖದಿಂದಲೇ ಲೀಲಾ ಮಾತ್ರದಿಂದ ಆ ಬಾಣಗಳನ್ನು ಭಂಗಿಸಿ ಮರ್ಮ ಭೇದಕಗಳಾದ 106 ಬಾಣಗಳನ್ನು ಆ ಘಟೋತ್ಕಚನ ಮೇಲೆಯೂ ಪ್ರಯೋಗಿಸಿದನು. ಘಟೋತ್ಕಚನ ಮೈಯಲ್ಲೆಲ್ಲ ಆ ಬಾಣಗಳು ನಾಟಿ ಕೆದರಿದ ಮುಳ್ಳುಗಳುಳ್ಳ ಮುಳ್ಳು ಹಂದಿಯಂತೆ ಕಾಣಿಸಿದನು. ಆಮೇಲೆ ಘಟೋತ್ಕಚನು ವಜ್ರ ಸಮಾನಗಳಾದ ಬಾಣಗಳಿಂದ ಅಶ್ವತ್ಥಾಮನನ್ನು ಹೊಡೆದನು. ಅಲ್ಲದೆ ಕ್ಷುರಪ್ರ, ಅರ್ಧಚಂದ್ರ, ನಾರಾಚ, ಶಿಲೀಮುಖ, ವರಾಹಕರ್ಣ, ನಾಳೀಕ, ವಿಕರ್ಣಗಳೆಂಬ ವಿವಿಧ ಆಯುಧಗಳನ್ನು ಅಶ್ವತ್ಥಾಮನ ಮೇಲೆ ವರ್ಷಿಸಿದನು. ಆದರೇನು, ಬಿರುಗಾಳಿಯು ಮೇಘಗಳನ್ನು ತೂರುವಂತೆ ಅಶ್ವತ್ಥಾಮನು ತನ್ನ ಮಂತ್ರಾಸ್ತ್ರಗಳಿಂದ ಆ ಬಾಣ ವರ್ಷಗಳನ್ನೆಲ್ಲ ತೂರಿಬಿಟ್ಟನು. ಅವರಿಬ್ಬರ ಬಾಣಗಳು ಒಂದಕ್ಕೊಂದು ತಾಗಿ ಆಕಾಶದಲ್ಲಿ ಭಯಂಕರವಾದ ಒಂದು ಬಾಣ ಯುದ್ಧವೇ ನಡೆಯುವಂತೆ ತೋರಿತು. ಆ ರಾತ್ರಿಯಲ್ಲಿ ಬಾಣ ಸಂಘಟ್ಟನದಿಂದ ಉಂಟಾದ ಕಿಡಿಗಳು ಮಿಂಚು ಹುಳುಗಳಂತೆ ಹಾರುತ್ತಿದ್ದವು. ಅಶ್ವತ್ಥಾಮನು ತನ್ನ ಬಾಣಗಳಿಂದ ದಿಕ್ಕುಗಳನ್ನೆಲ್ಲ ಮರೆಸಿ ಆ ರಾಕ್ಷಸನ ಮೇಲೆ ಅಪರಿಮಿತವಾಗಿ ಬಾಣಗಳನ್ನು ಸುರಿದನು. ಅವರಿಬ್ಬರಿಗೂ ಪ್ರಬಲ ಯುದ್ಧವಾಯಿತು. ಘಟೋತ್ಕಚನು ಕಾಲಾಗ್ನಿಯಂತೆ ಜ್ವಲಿಸುವ 10 ಬಾಣಗಳನ್ನು ಅಶ್ವತ್ಥಾಮನ ಮೇಲೆ ಪ್ರಯೋಗಿಸಿದನು. ಆ ಬಾಣವು ತಗುಲಿದೊಡನೆ ಅಶ್ವತ್ಥಾಮನು ಮೈನಡುಗಿ ಆ ರಥದ ದಂಡವನ್ನೊರಗಿ ಪ್ರಜ್ಞೆ ತಪ್ಪಿದಂತೆ ಕುಳಿತನು. ಆಗ ನಿನ್ನ ಸೈನ್ಯದಲ್ಲಿ ಇದ್ದವರಿಗೆಲ್ಲ ಅಶ್ವತ್ಥಾಮನು ಸತ್ತನೆಂದೇ ನಿಶ್ಚಯ ಉಂಟಾಯಿತು. ಎಲ್ಲೆಲ್ಲಿಯೂ ಹಾಹಾಕಾರವೆದ್ದಿತು. ಕತ್ತಲಾಗಿ ಪಾಂಚಾಲರು ಸಂಜಯರು ಸಂತೋಷದಿಂದ ಸಿಂಹನಾದಗಳನ್ನು ಮಾಡಿದರು. ಇಷ್ಟರಲ್ಲಿಯೇ ಅಶ್ವತ್ಥಾಮನು ತಿರುಗಿ ಚೇತರಿಸಿಕೊಂಡು ಎಡಗೈಯಿಂದ ಬಿಲ್ಲನ್ನು ಎತ್ತಿ ಹಿಡಿದು ಯಮದಂಡಕ್ಕೆ ಸಮಾನವಾದ ಒಂದು ಘೋರ ಬಾಣವನ್ನು ಬಿಲ್ಲಿಗೆ ಜೋಡಿಸಿ ಕಿವಿಯವರೆಗೆ ನಾಣನೆಳೆದು ಘಟೋತ್ಕಚನ ಮೇಲೆ ಬಿಟ್ಟನು. ಆ ಬಾಣವು ಘಟೋತ್ಕಚನ ಎದೆಯಲ್ಲಿ ನಾಟಿತು. ಅದರಿಂದ ಘಟೋತ್ಕಚನು ಬಹಳವಾಗಿ ನೊಂದು ಮೂರ್ಛಿತನಾಗಿ ರಥದ ಮೇಲೆಯೇ ಮಲಗಿಬಿಟ್ಟನು. ಘಟೋತ್ಕಚನ ಆ ಸ್ಥಿತಿಯನ್ನು ನೋಡಿ ಅವನ ಸಾರಥಿಯು ರಥವನ್ನು ರಣರಂಗದಿಂದ ಹಿಂತಿರುಗಿಸಿ ಬಿಟ್ಟನು. ಅಶ್ವತ್ಥಾಮನು ಜಯೋತ್ಸಾಹದಿಂದ ದೊಡ್ಡ ಸಿಂಹನಾದ ಮಾಡಿದನು. ನಿನ್ನ ಮಕ್ಕಳು ಎಲ್ಲ ಕೌರವ ಯೋಧರು ಅಶ್ವತ್ಥಾಮನನ್ನು ಬಹಳವಾಗಿ ಕೊಂಡಾಡಿದರು. ಅಶ್ವತ್ಥಾಮನು ಆಗ ಮಧ್ಯಾಹ್ನ ಸೂರ್ಯನಂತೆ ಅಪೂರ್ವ ತೇಜಸ್ಸಿನಿಂದ ಬೆಳಗುತ್ತಿದ್ದನು. ಇದು ಹೀಗಿರಲು
ಅತ್ತಲಾಗಿ ದುರ್ಯೋಧನನು ದ್ರೋಣರ ರಥಕ್ಕೆ ಎದುರಾಗುತ್ತಿದ್ದ ಭೀಮನನ್ನು ಕಂಡು ತಾನೇ ಆ ಭೀಮನನ್ನು ಎದುರಿಸುವುದಕ್ಕಾಗಿ ಹೊರಟನು. ಅವನ ಮೇಲೆ ತೀಕ್ಷ್ಣ ಬಾಣಗಳನ್ನು ವರ್ಷಿಸಿದನು. ಭೀಮನು ಅದಕ್ಕೆ ಪ್ರತಿಯಾಗಿ 10 ಬಾಣಗಳನ್ನು ಬಿಟ್ಟನು. ದುರ್ಯೋಧನನು 20 ಬಾಣಗಳನ್ನು ಪ್ರಯೋಗಿಸಿದನು. ಆಕಾಶದಲ್ಲಿ ಮೇಘಾವೃತರಾದ ಸೂರ್ಯ ಚಂದ್ರರಂತೆ ಅವರಿಬ್ಬರು ಬಾಣಗಳಲ್ಲಿ ಮರೆಯಾದರು. ಆಮೇಲೆ ತಿರುಗಿ ದುರ್ಯೋಧನನು ಭೀಮನ ಮೇಲೆ 5 ಬಾಣಗಳನ್ನು ವೇಗದಿಂದ ಹೊಡೆದನು. ಅದರಿಂದ ಕುಪಿತನಾದ ಭೀಮನು ದುರ್ಯೋಧನನ ಕೈಯಲ್ಲಿದ್ದ ಬಿಲ್ಲನ್ನು ಧ್ವಜವನ್ನು 10 ಬಾಣಗಳಿಂದ ತುಂಡು ಮಾಡಿ 90 ಬಾಣಗಳನ್ನು ದುರ್ಯೋಧನನ ಮೇಲೆ ಬಿಟ್ಟನು. ಒಡನೆಯೇ ನಿನ್ನ ಮಗನು ಬೇರೊಂದು ಬಿಲ್ಲನ್ನೆತ್ತಿಕೊಂಡು ತೀಕ್ಷ್ಣ ಬಾಣಗಳನ್ನು ಭೀಮನ ಮೇಲೆ ಪ್ರಯೋಗಿಸಿದನು. ಭೀಮನು ಅವುಗಳನ್ನೆಲ್ಲ ತನ್ನ ಬಾಣಗಳಿಂದ ಭಂಗಿಸಿ 25 ಕ್ಷುದ್ರಕಗಳೆಂಬ ಬಾಣಗಳನ್ನು ನಿನ್ನ ಮಗನ ಮೇಲೆ ಪ್ರಯೋಗಿಸಿದನು. ಇಷ್ಟರಲ್ಲಿಯೇ ನಿನ್ನ ಮಗನು ಒಂದು ಕ್ಷುರಪ್ರದಿಂದ ಭೀಮನ ಬಿಲ್ಲನ್ನು ಕತ್ತರಿಸಿ 10 ಬಾಣಗಳನ್ನು ಅವನ ಮೇಲೆ ಹೊಡೆದನು. ಭೀಮನು ಬೇರೊಂದು ಬಿಲ್ಲನ್ನು ಕೈಗೆ ತೆಗೆದುಕೊಂಡು 7 ಬಾಣಗಳನ್ನು ಜೋಡಿಸಿ ಪ್ರಯೋಗಿಸುವಷ್ಟರಲ್ಲಿ ಆ ಬಿಲ್ಲನ್ನು ನಿನ್ನ ಮಗನು ತನ್ನ ಹಸ್ತವೇಗದಿಂದ ತುಂಡು ಮಾಡಿದನು. ಆಮೇಲೆ ಭೀಮನು ಮತ್ತೊಂದು ಬಿಲ್ಲನ್ನು ಕೈಗೆತ್ತಿಕೊಂಡೊಡನೆ ಅದನ್ನು ನಿನ್ನ ಮಗನು ತುಂಡು ಮಾಡಿದನು. ಹೀಗೆಯೇ ಭೀಮನು ಕೈಗೆ ತೆಗೆದುಕೊಂಡ ಬಿಲ್ಲನ್ನೆಲ್ಲ ನಿನ್ನ ಮಗನು ಐದಾವರ್ತಿ ಕತ್ತರಿಸಿ ಕೆಡಹಿದನು. ಇದನ್ನು ಸಹಿಸಲಾರದೆ ಭೀಮನು ಒಂದು ಭಯಂಕರವಾದ ಉಕ್ಕಿನ ಶಕ್ತಿಯೊಂದನ್ನು ನಿನ್ನ ಮಗನ ಮೇಲೆ ಬೀಸಿದನು. ಮೃತ್ಯು ದೇವತೆಗೆ ಒಡಹುಟ್ಟಿದ ಸಹೋದರಿಯಂತೆಯೂ ಉರಿಯುವ ಅಗ್ನಿ ಜ್ವಾಲೆಯಂತೆಯೂ ಆಕಾಶಕ್ಕೆ ಬೈತಲೆಯನ್ನು ತಿದ್ದುವಂತೆ ತನಗಿದಿರಾಗಿ ಬರುತ್ತಿದ್ದ ಆ ಭಯಂಕರ ಶಕ್ತಿಯನ್ನು ನಿನ್ನ ಮಗನು ನಡುದಾರಿಯಲ್ಲಿಯೇ ಕತ್ತರಿಸಿದನು. ಆಮೇಲೆ ಭೀಮನು ಮತ್ತಷ್ಟು ಕೋಪಾವಿಷ್ಟನಾಗಿ ದೊಡ್ಡ ಗದೆಯೊಂದನ್ನು ಸುತ್ತಿ ದುರ್ಯೋಧನನ ರಥಕ್ಕೆ ಗುರಿಯಿಟ್ಟು ಬೀಸಿದನು. ಆ ಗದಾ ಪ್ರಹಾರದಿಂದ ನಿನ್ನ ಮಗನ ರಥಾಶ್ವಗಳು ಸಾರಥಿಯೊಡನೆ ಸತ್ತು ಬಿದ್ದವು. ವಿರಥನಾದ ನಿನ್ನ ಮಗನು ಅದನ್ನು ಕಂಡು ಭಯಪಟ್ಟು ಸಮೀಪದಲ್ಲಿದ್ದ ನಂದಕನ ರಥವನ್ನೇರಿ ಕುಳಿತು ತಲೆ ತಪ್ಪಿಸಿಕೊಂಡನು. ಆಗ ಭೀಮನು ದುರ್ಯೋಧನನು ಆ ರಥದಲ್ಲಿ ಹತನಾಗಿರಬೇಕೆಂದೇ ತಿಳಿದು ಸಂತೋಷದಿಂದ ದೊಡ್ಡ ಸಿಂಹನಾದವನ್ನು ಮಾಡಿದನು. ನಿನ್ನ ಸೈನಿಕರು ಕೂಡ ತಮ್ಮ ರಾಜನು ಮೃತನಾದನೆಂದೇ ನಿಶ್ಚಯಿಸಿಬಿಟ್ಟರು. ಎಲ್ಲ ಕಡೆಯೂ ಹಾಹಾಕಾರವು ಹೊರಟಿತು. ಈ ಹಾಹಾಕಾರವನ್ನು ಭೀಮಸೇನನ ಸಿಂಹನಾದವನ್ನು ಕೇಳಿ ನಿನ್ನ ಸೈನ್ಯದಲ್ಲಿ ಅನೇಕರು ಭಯಪಟ್ಟು ಓಡಿದರು. ಯುಧಿಷ್ಠಿರನು ಕೂಡ ದುರ್ಯೋಧನನು ಮೃತನಾದನೆಂದೇ ತಿಳಿದು ವೇಗದಿಂದ ಭೀಮನಿದ್ದಲ್ಲಿಗೆ ಬಂದನು. ಇತ್ತಲಾಗಿ ಪಾಂಚಾಲ, ಕೇಕಯ, ಮಾತ್ಸ್ಯ, ಸಂಜಯಾದಿ ವೀರರೆಲ್ಲರೂ ದ್ರೋಣನೊಡನೆ ಯುದ್ಧ ಪ್ರಯತ್ನದಲ್ಲಿದ್ದರು. ದ್ರೋಣನಿಗೆ ಶತ್ರುಗಳೊಡನೆ ಭಯಂಕರ ಯುದ್ಧವಾಗಿತು. ಆ ರಾತ್ರಿಯ ಕಗ್ಗತ್ತಲೆಯಲ್ಲಿ ಒಬ್ಬರನ್ನೊಬ್ಬರು ನಿರ್ದಯವಾಗಿ ಪ್ರಹರಿಸುತ್ತಿದ್ದರು. ಇದು 167ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.